Vishwam Onde Jagadguru. Hari Om. Welcome, my all beautiful souls. Welcome to Rich World. Everything is energy. Energy is everything. ಇವತ್ತು ನಾವು ಟ್ಯಾರೋ ರೀಡಿಂಗ್ನ ನೋಡೋಣ. ನನ್ನ ಹೆಸರು ಅಂಜನಿ. ಸೊ ಇವತ್ತು ಅಮಾವಾಸ್ಯೆ ನಂತರ ನಿಮ್ಮ ಪರ್ಸನ್ನ ಭಾವನೆಗಳಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳಾಗಿದ್ದಾವೆ ಅಂತ ನೋಡೋಣ ನಾವು. ಓಕೆನಾ? ಸೊ ನಿಮ್ಮ ಕಡೆ ಎನರ್ಜಿ ಏನಾದರೂ ಫ್ಲೋ ಆಗ್ತಿದೆಯಾ ಅಥವಾ ಅವರ ಮನಸ್ಸಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ನಾವಿವತ್ತು ಟ್ಯಾರೋಟ್ ಮೂಲಕ ನೋಡ್ಬೋದಾಗಿರುತ್ತೆ. ಎಸ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ ನಿಮ್ಮ ಕಣ್ಣನ್ನು ಮುಚ್ಕೊಂಡು ಥರ್ಡ್ ಐ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ವ್ಯಕ್ತಿನ ಒಂದ್ಸಲ ವಿಜುವಲೈಸ್ ಮಾಡಿ ಅವರ ಭಾವನೆಗಳಾದರೂ ಹೇಗಿದೆ ಇವಾಗ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ, ನಿಮಗೆ ಒಂದು ಲೈಫ್ ಕೊಡೋಣ ಅಂತ ಡಿಸೈಡ್ ಆಗಿದ್ದಾರಾ ಇಲ್ವಾ? ಓಕೆ, ಪ್ರತಿಯೊಂದನ್ನ ನಾವಿವತ್ತು ಟ್ಯಾರೋಟಲ್ಲಿ ನೋಡೋಣ. ಎಸ್, ಸೊ ಇದೊಂದು ಮೈ ಗಾಡ್ 5 ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ ಫಸ್ಟ್ ಕಾರ್ಡ್. ವಾವ್, ಅವರ ನಿಮಗೆ ಯಾರು ತಾನೇ ನಿಮಗೆ ಒಂದು ಪಾಸಿಟಿವ್ ಒಂದು ಮೆಸೇಜ್ ಇರಲಿಲ್ಲ ಎಷ್ಟು ದಿನ ಅವ್ರ ಕಡೆಯಿಂದ ರೆಸ್ಪಾನ್ಸು. ಓಕೆನಾ, ಅವ್ರಿಗೆಲ್ಲ ಈ ರೀಡಿಂಗ್. ಓಕೆನಾ, ಸೊ ವಾವ್ 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 ವಾವ್. ಸೊ ಎನರ್ಜೀಸ್ ಈಗ ತುಂಬ ಬದಲಾಗಿದೆ. ಓಕೆನಾ, ಸೊ ನಾನು ಟ್ಯಾರೋಟ್ ರೀಡಿಂಗ್ ಈ ಬ್ರೇಕಲ್ಲಿ 1 ವೀಕಿಂದ ತುಂಬಾನೇ ರೀಡಿಂಗ್ ನೋಡಿದ್ದೀನಿ ಲವ್ ರಿಲೇಶನ್ಶಿಪ್ ಬಗ್ಗೆ. ಓಕೆ, ಬಟ್ ತುಂಬ ಜನಕ್ಕೆ ತುಂಬ ನೆಗೆಟಿವ್ ಆಗಿ ಬಂತು ವ್ಯಕ್ತಿ ಕಡೆಯಿಂದ. ಬಟ್ ಅಮಾವಾಸ್ಯೆ ನಂತರ ಈಗ ಅವರ ಆಲೋಚನೆಗಳಲ್ಲಿ ಬದಲಾವಣೆಗಳನ್ನ ನೋಡ್ಬೋದು ನಾವು. ಓಕೆ, ಸೊ 5 ಆಫ್ ಸ್ವಾರ್ಡ್ಸ್ ಹೇಳೋ ಪ್ರಕಾರ ನಿಮಗೆ ಮೋಸ ಮಾಡೋ ಉದ್ದೇಶ ಇಲ್ಲ. ಈ ವ್ಯಕ್ತಿ ಮೋಸ ಮಾಡಿ ಗೆಲ್ತಾ ಇದ್ದಾನೆ. ಓಕೆನಾ, ಸೊ ಮೋಸ ಮಾಡಿ ಗೆಲ್ಲೋ ಉದ್ದೇಶ ಬಿಟ್ಟಿದ್ದಾರೆ. ನಿಮಗೆ ಬಿಟ್ಬಿಡೋಣ, ಇವ್ರನ್ನ ಹೇಗಾದ್ರೂ ಮಾಡಿ ದೂರ ಮಾಡೋಣ ಅಂದ್ರೆ ನಿಮಗೆ ಸಡನ್ ಆಗಿ ಅನ್ಸಿದೆ. ಎಷ್ಟು ಪ್ರೀತಿ ಕೊಡ್ತಿದ್ರು, ಎಷ್ಟು ಟೈಮ್ ಕೊಡ್ತಿದ್ರು. ಓಕೆನಾ, ಅಷ್ಟು ಬ್ಯುಸಿಯಲ್ಲೂ ನನಗೆ ಮೆಸೇಜ್ ಮಾಡ್ತಿದ್ರು, ಕಾಲ್ ಮಾಡ್ತಿದ್ರು ಅಲ್ವಾ? ಸೊ ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಪೂರ್ತಿ ರಿವರ್ಸ್ ಆಗ್ಬಿಟ್ಟಿದೆ. ಅಷ್ಟು ಪ್ರೀತಿಸ್ತಿದ್ದ ವ್ಯಕ್ತಿನೇ ಈಗ ಇಷ್ಟು ಬದಲಾಗ್ತಾರಾ ಅನ್ನೋ ಇದ್ರಲ್ಲಿದ್ದೀರಾ ನೀವೀಗ ಅಲ್ವಾ? ಅದಕ್ಕೆ ನೋಡಿ 5 ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಅವ್ರಿಗೆ ನಿಮ್ಮ ಮೇಲೆ ಈ ವ್ಯಕ್ತಿನ ಬಿಡೋಣ, ಈ ವ್ಯಕ್ತಿಯಿಂದ ದೂರ ಇರೋಣ ಅನ್ನೋ ಉದ್ದೇಶ ಇತ್ತು. ಇಂಥ ಪ್ರಾಬ್ಲಮ್ ನಮ್ಮ ಮೇಲೆ ಹಾಕೊಳ್ಳೋದು ಬೇಡ ಅನ್ನೋ ಉದ್ದೇಶ ಮನಸ್ಸಲ್ಲಿತ್ತು. ಬಟ್ ಯಾಕೋ ಗೊತ್ತಿಲ್ಲ ಏನು ಮ್ಯಾಜಿಕ್ ಮಾಡಿದ್ರು ನೀವು, ಅವ್ರಿವಾಗ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಓಕೆನಾ, ಸೊ ಉದ್ದೇಶ ಇತ್ತು, ನಿಮ್ಮನ್ನ ಬಿಡೋ ಉದ್ದೇಶ ಇತ್ತು, ನಿಮ್ಮ ಜೊತೆ ಕಾಲ್ ಮಾತಾಡದೇ ಇರುವಂತಹ ಉದ್ದೇಶ ಇತ್ತು ಇಲ್ಲಿ. ಓಕೆ, ಸೊ ಬಟ್ ಈಗ ಬದಲಾಗಿದೆ, ಎನರ್ಜೀಸ್ ಬದಲಾಗಿದೆ ಇಲ್ಲಿ. ಓಕೆನಾ, ಸೊ ಸನ್ ಕಾರ್ಡು ರಿವರ್ಸ್ ಬಂದಿದೆ ಇಲ್ಲಿ. ಸನ್ ಕಾರ್ಡು ರಿವರ್ಸ್ ಬಂದಿದೆ ಇಲ್ಲಿ ಅಂದ್ರೆ ಓಕೆನಾ, ಸೊ ಅಂದ್ರೆ ಸದ್ಯಕ್ಕೆ ಯಾವುದೇ ಒಂದು ಮೊದಲಿನ ಹಾಗೆ ಬದಲಾಗುವಂಥದ್ದು, ನಿಮ್ಮ ಜೊತೆ ಫ್ರೀಡಮ್ ಆಗಿ ಒಂದು ಮಾತಾಡೋ ಅಂಥದ್ದು, ಲವ್ ಸ್ಟೋರಿನ ಕಂಟಿನ್ಯೂ ಮಾಡೋ ಅಂಥದ್ದು ಸದ್ಯಕ್ಕೆ ಇಲ್ಲದೆ ಇರ್ಬೋದು. ಓಕೆನಾ, ಬಟ್ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಓಕೆನಾ, ಅವ್ರಿಗೆ ಬೇಕಾದಂತಹ ಹ್ಯಾಪಿನೆಸ್ಸು, ಅವ್ರಿಗೆ ಬೇಕಾದಂತಹ ಸನ್ ಎನರ್ಜಿ ಪ್ರೀತಿ ಇಲ್ಲಿ ಅವ್ರಿಗೆ ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ವೇಟ್ ಮಾಡಬೇಕಾಗಿದೆ ನೀವು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅಂಡ್ ದ ಹ್ಯಾಂಗರ್ ಮ್ಯಾನ್ ಕಾರ್ಡು ಇಲ್ಲಿ ಬಂದಿದೆ. ಓಕೆನಾ, ಸೊ ಸ್ವಲ್ಪ ಪಾಸ್ ಆಗಿದೆ ಲೈಫ್ ಅಷ್ಟೇ. ಇದೇನು ಬ್ರೇಕಪ್ ಅಲ್ಲ, ಮುಗ್ದೋಗಿರೋಂತಹ ಪ್ರೀತಿ ಅಲ್ಲ, ಕತೆ ಅಲ್ಲ, ಇನ್ನು ಅವ್ರು ನಿಮ್ಗೂ ಸಿಗೋದಿಲ್ಲ ಅಂತ ಹೇಳೋದಿಲ್ಲ ಈ ಕಾರ್ಡು. ಜಸ್ಟ್ ವೆಯ್ಟ್ ನೋಡಿ, ಒಂಟಿ ಕಾಲಲ್ಲಿ ವೆಯ್ಟ್ ಮಾಡ್ತಾ ಇರೋಂತಹ ವ್ಯಕ್ತಿ ಅಲ್ವಾ? ಇದು ಸ್ಟ್ರೈಟ್ ಆಗಿ ಬಂದಿದೆ ಇದು, ಬಟ್ ರಿವರ್ಸ್ ಇದೆ ಅಷ್ಟೇ. ಈ ಪಾಸ್ ಏನಿದೆ, ಈ ವೇಟಿಂಗ್, ಈ ಸೈಲೆನ್ಸ್ ಲವ್, ಈ ದೂರ ಇರುವಂತದ್ದು, ಪ್ರೀತಿ ಇದ್ರೂ ದೂರ ಇರುವಂತದ್ದು, ನೀವು ಬೇಕಾಗಿದ್ರು ದೂರ ಇರುವಂತದ್ದು ಏನಿದೆ, ಇದೆಲ್ಲ ಜಸ್ಟ್ ಸ್ವಲ್ಪ ದಿನ ಮಾತ್ರ. ಓಕೆನಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ನಿಮಗೆ ಇನ್ನು 8 days ಅಲ್ಲಿ ಅಥವಾ 8 weeks ಅಲ್ಲಿ ಓಕೆನಾ ಒಂದು ಅದ್ಭುತ ಬದಲಾವಣೆ ಬರುತ್ತೆ ನಿಮ್ಮ ಲೈಫಲ್ಲಿ. ತುಂಬಾ ಕ್ವಿಕ್ ಆಗಿ ಆಕ್ಷನ್ ತಗೊಳ್ತಾರೆ. ಇಲ್ಲಿ ಏನು ಪಾಸ್ ಮಾಡಿದ್ದಾರೆ ಜೀವನ, ಏನು ಡಿಸಿಷನ್ ತಗೊಳ್ಳೋಕೆ ಆಗ್ತಾ ಇಲ್ಲ. ಬಿಕಾಸ್ ಅವ್ರು ಬದಲಾಗಿದ್ದಾರೆ. ಇಲ್ಲ ನಾನು ಇವ್ರಿಗೆ ಹರ್ಟ್ ಮಾಡಬಾರ್ದಾಗಿತ್ತು, ನೋವು ಮಾಡಬಾರ್ದಾಗಿತ್ತು, ಅವ್ರು ನನಗೋಸ್ಕರ ಮನಿ ಕೊಟ್ಟಿದ್ದಾರೆ, ನನ್ನ ಕೇರ್ ಮಾಡಿದ್ದಾರೆ, ನನ್ನ ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದು ಕೇಳಿದ್ದಾರೆ. ಓಕೆನಾ, ಒಬ್ಬ ಫ್ರೆಂಡ್ ಆಗಿ, ಒಬ್ಬ ತಾಯಿಯಾಗಿ, ಒಂದು ರೀತಿ ಗಾಡೆಸ್ ಆಗಿ, ಓಕೆನಾ, ಅಥವಾ ಒಂದು ಕಿಂಗ್ ಆಗಿ, ಒಬ್ಬ ರಾಜನಾಗಿ, ಒಬ್ಬ ತಂದೆಯಾಗಿ, ಒಂದು ದೇವರ ಸ್ಥಾನದಲ್ಲಿ ನಿಂತು ನನ್ನ ಕಷ್ಟ ಸುಖಗಳನ್ನ ನೋಡಿದ್ದಾರೆ, ಮಾತಾಡ್ಸಿದ್ದಾರೆ ಅಂದಾಗ ಅವರು ರಿಯಲೈಸ್ ಆಗಿದ್ದಾರೆ ನಿಮ್ಗೆ ನಿಮ್ಮ ಪ್ರೀತಿಗೆ ಮೋಸ ಆಗ್ಬಾರ್ದು ಅಂತ. ಓಕೆನಾ, ಅವರು ನಿಮ್ಮ ಪ್ರೀತಿ ನೆನಪು ಕಾಡ್ತಿದ್ದೆ. ಅವ್ರಿಗೆ ಗ್ರಹ ಸ್ಥಿತಿಗಳು ಬದಲಾಗಿದೆ ಅಮಾವಾಸ್ಯೆ ನಂತರ ಜೀವನದಲ್ಲಿ.
ಓಕೆನಾ. ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ರೂನು ಓಕೆನಾ, ನಿಮ್ ಕಡೆ ತಿರುಗಿ ಆಲೋಚನೆ ಮಾಡೋ ಅಂತ ಸ್ಥಿತಿ ಬಂದಿದೆ. ಸೊ ಯಾರೆಲ್ಲ ರೀಡಿಂಗ್ ತಗೊಂಡಿದ್ರಿ, ಅವ್ರು ವಾಪಸ್ ಬರ್ತಾರಾ, ಅವರು ಬೇರೆಯವ್ರ ಜೊತೆ ಮದ್ವೆ ಆಗುತ್ತಾ, ಅವ್ರು ನನ್ನ ಮೊದಲಿನ ಹಾಗೆ ಮತ್ತೆ ಪ್ರೀತಿಸ್ತಾರಾ, ಏನೆಲ್ಲ ಕೇಳಿದ್ದೀರಾ, ಇದೆಲ್ಲದಕ್ಕೂ ಅವ್ರು ಎಲ್ಲದಕ್ಕೂ ಎನರ್ಜಿ ಕನೆಕ್ಟ್ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ನೀವು ಯಾವಾಗ ಟ್ಯಾರೋಟ್ ರೀಡ್ ಮಾಡಿಸ್ಕೊಂಡ್ರು, ಏಂಜಲ್ಸ್ ನಿಮ್ಮನ್ನ ಬ್ಲೆಸ್ ಮಾಡಿದೆ. ಓಕೆನಾ. ಸೊ ಅವರು ನಿಮ್ಮ ಕಡೆ ಬರೋ ಹಾಗೆ, ಕರ್ಮ ಏನೇ ಇದ್ರು ಅದು ಕ್ಲೀನ್ ಆಗ್ತಾ ಇದೆ ಬಿಕಾಸ್ ಪಾಸಿಟಿವ್ ಎನರ್ಜಿಯಿಂದ, ನಿಮ್ಗೆ ಅವರ ಪ್ರೀತಿ ಬೇಕಾಗಿರೋದ್ರಿಂದ. ಓಕೆನಾ. ಅವ್ರು ನಿಮ್ಗೆ ಮೋಸ ಮಾಡಿರ್ಬೋದು, ನೀವು ಅನ್ಕೊಳ್ತಿರೋ ಅಷ್ಟು ಪ್ರೀತಿಯಲ್ಲಿ ನಿಮ್ಗೆ ಮೋಸ ಆಗಿರ್ಬೋದು. ಬಟ್ ಈಗ ಸದ್ಯಕ್ಕೆ ಅವರು ನಿಮ್ಮ ಕಡೆ ಬರೋ ಚಾನ್ಸ್ ಇದೆ. ಅವರ ಎನರ್ಜಿ ಬದಲಾಗೋಷ್ಟ್ರಲ್ಲಿ ನೀವು ಅವ್ರ ಜೊತೆ ಚೆನ್ನಾಗಿ ಕನೆಕ್ಟ್ ಆಗಿ, ಈ ಟೈಮಲ್ಲಿ ಯಾವುದೇ ವಾದ ಮಾಡಬೇಡಿ, ಕ್ವಶನ್ಸ್ ಮಾಡಬೇಡಿ, ತಪ್ಪುಗಳನ್ನ ಹುಡುಕ್ಬೇಡಿ, ಮುಗ್ದೋಗಿರೋಂತಹಗಳ ಬಗ್ಗೆ ಮಾತಾಡಬೇಡಿ. ಓಕೆನಾ. ಟೈಮ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಓಕೆನಾ ರಿಯೂನಿಯನ್ ಆಗೋದಕ್ಕೆ ಟ್ರೈ ಮಾಡಿ. ಓಕೆನಾ. ಏನಾದರೂ ಒಂದು ದೊಡ್ಡ ಪ್ಲಾನ್ ಮಾಡಿ ನಿಮ್ಮ ಫ್ಯೂಚರ್ ಬಗ್ಗೆ ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ. 8 ಮಂತ್ಸ್ 8 ವೀಕ್ಸ್ ಅಥವಾ 8 ಅನ್ನೋ ಡೇಟಲ್ಲಿ 8 17 26 ಈ ಡೇಟ್ಗಳಲ್ಲಿ ಓಕೆನಾ ನಿಮಗೆ ಒಂದು ಬ್ಯೂಟಿಫುಲ್ ಆದಂತಹ ಪಾಸಿಟಿವ್ ಮೆಸೇಜ್ ಬರುತ್ತೆ ನಿಮ್ಮ ಲೈಫಲ್ಲಿ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ಇಲ್ಲಿ ನೋಡಿ 3 ಆಫ್ ವಾಂಡ್ಸ್ ಬಂದಿದೆ. ಇವರು ಥಿಂಕ್ ಮಾಡ್ತಾ ಇದ್ದಾರೆ, ವೆಯ್ಟ್ ಮಾಡಿ. ಇಲ್ಲಿ ಥಿಂಕ್ ಮಾಡೋ ಅಂಥದ್ದು ಈ ಕಾರ್ಡು. ಓಕೆನಾ. ಅಂದ್ರೆ ಏನ್ ಹೇಳ್ತೀವಿ, ಯೋಚನೆ ಮಾಡೋ ಅಂಥದ್ದು, ನಿರ್ಧಾರ ತಗೊಳ್ಳೋ ಅಂಥದ್ದು. ಬಟ್ ಇದು ಸ್ಟ್ರೈಟ್ ಬಂದಿದೆ ಅಂದ್ರೆ ಪಾಸಿಟಿವ್ ನಿರ್ಧಾರನೇ ತಗೊಳ್ತಾರೆ ನಿಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು. ಓಕೆನಾ. ನೀವು ವೆಯ್ಟ್ ಮಾಡಿರೋ ಅಂಥದ್ದಕ್ಕೆ ಒಳ್ಳೆ ಪ್ರತಿಫಲನೆ ಸಿಗುತ್ತೆ ನಿಮ್ಗೆ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ನೋಡ್ತಿದ್ದೀನಿ. ಸೊ ಇನ್ನು ಕೆಲವೊಂದು ಕಾರ್ಡ್ಸ್ ನೋಡೋಣ. ಸೊ 6 ಆಫ್ ಕಪ್ಸ್, ಈಗ ಅವ್ರಲ್ಲಿ ತುಂಬಾ ಎಮೋಷನ್ಸ್ ಇದೆ. ಓಕೆನಾ. ತುಂಬಾ ಲೋನ್ಲಿ ಆಗಿ ಫೀಲ್ ಆಗ್ತಿದ್ದಾರೆ. ಓಕೆನಾ. ನೆನಪುಗಳು ಕಾಡ್ತಿದ್ದಾವೆ ಅವ್ರಿಗೆ, ನಿಮ್ಮ ಜೊತೆ ಇದ್ದಂತಹ ನೆನಪುಗಳು ಕಾಡ್ತಿದ್ದಾವೆ ಆ ವ್ಯಕ್ತಿಗೆ. ಇಲ್ಲಿ 6 ಆಫ್ ಕಪ್ಸ್ ಬಂದಿದೆ. ಕಪ್ಸ್ ಅಂದ್ರೆ ಎಮೋಷನ್ಸ್. 6 ಓಕೆನಾ. ಮ್ಯಾರೇಜ್ ಬಗ್ಗೆ ಕನಸು ಕಾಳ್ತಿದ್ದಾರೆ, ರಿಯೂನಿಯನ್ ಬಗ್ಗೆ ಕನಸು ಕಾಳ್ತಿದ್ದಾರೆ, ತುಂಬಾ ಎಮೋಷನಲಿ ಅಟ್ಯಾಚ್ಮೆಂಟ್ ಆಗಿದ್ದಾರೆ ನಿಮ್ ಬಗ್ಗೆ. ಇದೊಂದು ಟೈಮ್ ಪಾಸ್ ಪ್ರೀತಿ ಅಲ್ಲ, ಅವ್ರದ್ದು ನಿಮ್ದು ಕೆಲವೊಂದು ಕಾರಣಗಳಿಂದ ದೂರ ಆಗಿದ್ದಾರೆ ಅಷ್ಟೇ. ಸಮಾಜಕ್ಕೆ ಹೆದರಿ, ಪೇರೆಂಟ್ಸ್ಗೆ ಹೆದರಿ, ಅಥವಾ ಒಬ್ರ ಬ್ಲಾಕ್ ಎನರ್ಜಿ ಅಂದ್ರೆ ಅವರ ಒಂದ್ ರೀತಿ ಹಿಪ್ನೋಟೈಸ್ ಮಾಡಿರ್ತಾರೆ. ಓಕೆನಾ. ಮೆಂಟಲಿ ಅವ್ರನ್ನ, ಅದರಿಂದ ಅವರು ಹೆದರಿ ಆ ರೀತಿ ಆಗಿದ್ದಾರೆ. ಬಟ್ ಇಲ್ಲಿ ಪಶ್ಚಾತ್ತಾಪ ಪಡ್ತಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಕ್ಲೀನ್ ಆಗಿ ನೋಡ್ಬೋದು. ಓಕೆನಾ. ತುಂಬಾ ಪಾಸಿಟಿವ್ ಬಂದಿದೆ ನಿಮ್ಗೆ ಈ ಫೆಬ್ರವರಿ. ಸೊ ಶಿವರಾತ್ರಿ ಅಮಾವಾಸ್ಯೆ ಬೇರೆ ಅಲ್ವಾ. ಸೊ ತುಂಬಾ ಪಾಸಿಟಿವಿಟಿ ಬಂದಿದೆ ಇಲ್ಲಿ. ಓಕೆನಾ. ಓ ಮೈ ಗಾಡ್, 6 ಆಫ್ ವಾಂಡ್ಸ್, 6 ಆಫ್ ಕಪ್ಸು, 6 ಆಫ್ ವಾಂಡ್ಸು, 366 ಯೂನಿವರ್ಸಲ್ ನಂಬರ್ ಇಲ್ಲಿ. ಓಕೆನಾ. ಸೊ ಇದು ಏನು ಹೇಳುತ್ತಂದ್ರೆ ಓಕೆನಾ, ಹೆಲ್ಪಿಂಗ್ ಹ್ಯಾಂಡ್ಸ್ ಇದಾವೆ ನೋಡಿ ಇಲ್ಲಿ. ಓಕೆ. ಸೊ ಹೆಲ್ಪಿಂಗ್ ಹ್ಯಾಂಡ್ಸ್ ಇದಾವೆ ಇಲ್ಲಿ. ಓಕೆ. ಸೊ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ, ಅವರು ನಿಮ್ಗೆ ಹೆಲ್ಪ್ ಮಾಡೋ ಉದ್ದೇಶನ ಹೊಂದಿದ್ದಾರೆ. ಒಬ್ಬ ಕ್ವೀನ್ ಆಗಿ ಅಥವಾ ಕಿಂಗ್ ಆಗಿ ನಿಮ್ಗೆ ಹೆಲ್ಪ್ ಮಾಡೋ ರೀತಿ, ನಿಮ್ಮ ಲೈಫಲ್ಲಿ ಬೆಳಕನ್ನ ಕೊಡೋರ ರೀತಿ ಬಂದು ನಿಮ್ಗೆ ನಿಮ್ಮ ಲೈಫಲ್ಲಿ ಒಬ್ಬ ಎಂಟರ್ಟೈನ್ಮೆಂಟ್ ಆಗಿ, ಒಬ್ಬ ಸೇವ್ ಮಾಡೋ ರೀತಿ, ನಿಮ್ಮ ಎಲ್ಲ ಫೀಲಿಂಗ್ಸ್ನು, ನಿಮ್ಮ ಎಲ್ಲ ಎಮೋಷನ್ನು ಸೇವ್ ಮಾಡೋ ರೀತಿ, ನಿಮ್ಮ ಎಲ್ಲ ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದನ್ನು ನೋಡೋ ರೀತಿ ಇಲ್ಲಿ ಒಬ್ಬ ಸ್ಟಾರ್ ಆಗಿ ಬರ್ತಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅವರ ಲೈಫ್ ನಿಮ್ಮ ಜೊತೆನೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ. ಅದನ್ನ ನೋಡ್ಬೋದು ನಾವು ಇವತ್ತಿಲ್ಲಿ. ಓಕೆ. ಸೊ ಇನ್ನೂ ಒಂದಷ್ಟು ಕಾರ್ಡ್ಸ್ ನೋಡೋಣ ಏನಿದಾವೆ ಅಂತ ಅಂದ್ಬಿಟ್ಟು. ಓಕೆ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ. ಸೊ ತುಂಬಾ ಕಾರ್ಡ್ಸ್ ಬಂದಿದೆ. ಸೊ ಇಲ್ಲಿ ನೋಡಿ 4 ಆಫ್ ದ ಎಂಪ್ರೆಸ್ ಕಾರ್ಡ್ ಬಂದಿದೆ ಇಲ್ಲಿ. ಓಕೆನಾ. ಸೊ ಈ ವ್ಯಕ್ತಿ ನೋಡಿ ತುಂಬಾ ಡಿಸಿಷನ್ ತಗೋಬೇಕು, ಮುಂದೆ ಮೂವ್ ಆನ್ ಆಗ್ಬೇಕು ಲೈಫಲ್ಲಿ. ಬಟ್ ಇದು ರಿವರ್ಸ್ ಬಂದಿದೆ, ವೆಯ್ಟ್ ಮಾಡ್ತಿದ್ದಾರೆ. ಕೆಲವೊಂದು ಕನ್ಫ್ಯೂಷನ್ಸ್ ಇನ್ನು ಹಾಗೆ ಮಂದಲ್ಲೇ ಇದೆ ಅಂತ ಹೇಳ್ತಿದೆ. ಇದು 2 ಆಫ್ ಪೆಂಟಿಕಲ್ಸ್ ಕನ್ಫ್ಯೂಷನ್ ಕೊಡುವಂಥದ್ದು ಜೀವನದಲ್ಲಿ. ಓಕೆನಾ. ಸೊ ಅವ್ರಿಗೆ ಬೇಕಾಗಿರುವಂತಹ ಪ್ರೀತಿನ ತಗೊಳ್ಳೋದಿಕ್ಕೆ, ನಿಮ್ ಜೊತೆ ರಿಯೂನಿಯನ್ ಆಗೋದಿಕ್ಕೆ, ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ, ನಿಮ್ಗೆ ಸಪೋರ್ಟ್ ಮಾಡೋದಿಕ್ಕೆ ಇಲ್ಲಿ ಅವ್ರಿಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಒಂದು ಕಡೆ ಮಾತ್ರ ಎಫರ್ಟ್, ಇನ್ನೊಂದ್ ಕಡೆ ಎಫರ್ಟ್ ಆಗ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದನ್ನ ಅವ್ರು ತಗೊಳ್ಳೋದಿಕ್ಕೆ. ಅವ್ರಿಗೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ, ಇಲ್ಲಿ ಜವಾಬ್ದಾರಿಗಳಿದಾವೆ. ಇದರಿಂದ ಅವ್ರು ತಪ್ಪು ಮಾಡ್ತಿದ್ದೀನಿ ಅನ್ನೋ ಭಾವನೆ ಅವರಲ್ಲಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆನಾ. ಸೊ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಬರ್ತಿದೆ ಈ ಕನ್ಫ್ಯೂಷನ್ ಅಲ್ಲಿ, ಈ ಭಯದಲ್ಲಿ, ಈ ಕ್ಲಾರಿಟಿ ಇಲ್ಲದೆ ಇರುವಂತಹದ್ರಲ್ಲೂ ಕೂಡ ಅವ್ರಿಗೆ ಸ್ಟ್ರೆಂತ್ ಬಂದಿದೆ ಇಲ್ಲಿ. ಅಂದ್ರೆ ಧೈರ್ಯ ತಗೊಳ್ತಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ. ಇಲ್ಲ ಇವ್ರಿಗೆ ಮೋಸ ಮಾಡಬಾರ್ದು ನಾನು, ಅವರು ಜಸ್ಟ್ ಏನ್ ಕೇಳಿದರೆ ಪ್ರೀತಿ ಕೇಳ್ತಿದ್ದಾರೆ ಅಷ್ಟೇ ಅಲ್ವಾ, ನನ್ನ ಆಸ್ತಿ ಎಲ್ಲ ಕೇಳ್ತಿಲ್ಲ, ಜಸ್ಟ್ ನನ್ನ ಜೊತೆ ಇರು, ನನ್ನ ಜೊತೆ ಲೈಫಲ್ಲಿ ಇರು ನೀನು ಅಂತ ಕೇಳ್ತಿದ್ದಾರೆ ಅಲ್ವಾ. ಅದಕ್ಕೆ ಸೊ ಆ ರೀತಿ ಬಂದಿದೆ ಕಾರ್ಡ್ ಇಲ್ಲಿ. 5 ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ ನೋಡಿ. ಇಲ್ಲಿ ನೆಗೆಟಿವ್ ಥಾಟ್ಸ್ ಇಂದ ಹೊರಗಡೆ ಬರುವಂತದ್ದು ಅಲ್ವಾ, ಕಾಣ್ತಿದೆ ಅಲ್ವಾ ನಿಮ್ಗೆ. ಈ ತಲೆನೋವುಗಳಿಂದ, ಈ ಸ್ಯಾಟರ್ನ್ ಪ್ರಭಾವದಿಂದ, ಈ ನೆಗೆಟಿವ್ ನಿಮ್ಮ ದೂರ ಇರುವಂತಹ ಒಂದು ನೆಗೆಟಿವ್ ಪ್ರಾಬ್ಲಮ್ ಇಂದ ಹೊರಗಡೆ ಬರುವಂತದ್ದು ಅಂತ ಅಂದ್ಬಿಟ್ಟು ಈ ಕಾರ್ಡ್ ಅಲ್ಲಿ ರಿವರ್ಸ್ ಬಂದಿದೆ.
ಹಾಗೆ ಇಲ್ಲಿ ನೋಡಿ ಟೂ ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆನಾ, ಕನ್ಫ್ಯೂಷನ್ಸ್ ಹೋಗುತ್ತೆ, ಎರಡೆರಡು ಡಿಸಿಷನ್ಸ್. ಸೊ ಅಂದ್ರೆ ಹೋಗೋಣವಾ ಬೇಡವಾ, ಇಲ್ಲೇ ಇರೋಣವಾ, ಈ ಜೀವನಕ್ಕೆ ಇಷ್ಟೇ ಮುಗಿಸ್ಬಿಡೋಣವಾ ಅಂತ ಕನ್ಫ್ಯೂಷನ್ಸ್ ಇತ್ತಲ್ವಾ, ಅದರಿಂದ ಹೊರಗಡೆ ಬರ್ತಿದ್ದಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. 7 of Cups ಬಂದಿದೆ ಇಲ್ಲಿ. ಓಕೆನಾ, ತುಂಬಾ ಕೇರ್ಫುಲ್ ಆಗಿ ಈ ಸರಿ ಪ್ಲಾನ್ ಮಾಡ್ತಿದ್ದಾರೆ. ಈ ಸಲ ಪ್ಲಾನ್ ಮಾಡೋದು ನಿಮ್ಮ ರಿಯೂನಿಯನ್ ಆಗಿ 100 ವರ್ಷ ನಿಮ್ ಜೊತೆಲೇ ಇರಬೇಕು ಅಂತ ಅಂದ್ಬಿಟ್ಟು. ಹೇಗೆ ಪ್ಲಾನ್ ಮಾಡಿದ್ರೆ, ಹೇಗೆ ಮನಿನ ಸೇವ್ ಮಾಡಿದ್ರೆ, ಎಲ್ಲಿದ್ರೆ ನಾವು ಚೆನ್ನಾಗಿರ್ತೀವಿ. ಓಕೆನಾ, ಆ ರೀತಿಯಲ್ಲಿ ಡಿಸಿಷನ್ ತಗೊಳ್ತಿದ್ದಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ತುಂಬಾ ಮಾತಾಡ್ಕೊಳ್ಳುವಂತಹ ಜನರಿದ್ದಾರೆ ಇಲ್ಲಿ, ನಿಮ್ಮನ್ನ ಹೊಗಳೋ ಅಂತವ್ರಿದ್ದಾರೆ ಇಲ್ಲಿ. ಸ್ನೇಕ್ ಇದೆ, ಕೆಲವೊಂದು ಅನಿಮಲ್ಸ್ ಇದಾವೆ. ಓಕೆನಾ, ತುಂಬಾ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳೋಂಥದ್ದು. 7 ವೀಕ್ಸ್ ಅಲ್ಲಿ ಅಥವಾ 7 ಡೇಸ್ ವರೆಗೂ ಅವರು ಚೆನ್ನಾಗಿ ಥಿಂಕ್ ಮಾಡ್ತಾರೆ. ಇಲ್ಲಿ 7 ಆದ್ಮೇಲೆ 8 ತುಂಬಾ ಕ್ವಿಕ್ ಡಿಸಿಷನ್. ಓಕೆನಾ, ಅದನ್ನ ನೋಡ್ಬೋದು. ಇಲ್ಲಿ ನೋಡಿ 6 of Swords ರಿವರ್ಸ್ ಬಂದಿದೆ. ಅಗೇನ್ 5 of Swords ರಿವರ್ಸ್, 6 of Swords ರಿವರ್ಸ್ ಇಲ್ಲಿ. ಓಕೆನಾ, ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಬದಲಾಗ್ತಿರುವಂತಹ ಜೀವನ ನಿಮ್ಮದು ಅಂತಂದ್ಬಿಟ್ಟು ಇಲ್ಲಿ ಟ್ಯಾರೋಟ್ ತುಂಬಾ ಕ್ಲಿಯರ್ ಆಗಿ ಕೊಡ್ತಿದೆ. ಓಕೆನಾ, ಸೊ ಇನ್ನು ಕೆಲವೊಂದು ನೋಡೋಣ. ಮೈ ಗಾಡ್, 5 of Wands ಬಂದಿದೆ. ಕೆಲವೊಂದು ಗಲಾಟೆ ನಡೀಬಹುದು ನಿಮ್ಮ ಜೀವನದಲ್ಲಿ. ಓಕೆನಾ, ನಿಮ್ಮಿಬ್ಬರು ಇಂದ ಬೇರೆಯವರ ಜೊತೆ ಗಲಾಟೆ ನಡೀಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಗಲಾಟೆ ನಡೀಬಹುದು ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ಸ್ಲೀಪ್ಲೆಸ್ ನೈಟ್ಸು, ಸ್ಟ್ರೆಸ್ಸು, ವರೀಸು, ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ಇದರಿಂದ ಅನಾರೋಗ್ಯ ಪ್ರಾಬ್ಲಮ್ಸು ಬರುತ್ತೆ ಇಲ್ಲಿ ಅಂತಾನು ಹೇಳ್ತಿದೆ ಟ್ಯಾರೋಟ್ಸು. ಓಕೆನಾ, ಸೊ ಇಲ್ಲಿ ನೋಡಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ, ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ, ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓ ಮೈ ಗಾಡ್, ನ್ಯೂ ಡಿಸಿಷನ್ ತಗೊಳ್ತಿದ್ದಾರೆ, ನ್ಯೂ ಐಡಿಯಾಸ್. ಓಕೆನಾ, ನ್ಯೂ ಏನದು ಮನಿನ ಸೇವ್ ಮಾಡ್ತಿದ್ದಾರೆ ನಿಮ್ಮ ಫ್ಯೂಚರ್ಗೋಸ್ಕರ. ಇಲ್ಲಿ ಮನಿನ ಪ್ಲಾನ್ ಮಾಡ್ತಿದ್ದಾರೆ. ಓಕೆನಾ, ಕೆಲವೊಂದನ್ನ ಸೇಲ್ ಮಾಡಿ ಮನಿನ ತಗೊಂಡು ಕೂಡಿಟ್ಕೊಳ್ತಿದ್ದಾರೆ. ನಿಮ್ಗೆ ಒಂದು ಬ್ಯೂಟಿಫುಲ್ ಲೈಫ್ ಕೊಡ್ಬೇಕು ಅಂತ ಅಂದ್ಬಿಟ್ಟು. ಓಕೆನಾ, ಸೊ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆನಾ, ಧೈರ್ಯವಾದ ಚಾಕು ಇದೆ, ಧೈರ್ಯವಾಗಿ ನಿಲ್ತಿದ್ದಾರೆ. ಮನಿ ವೈಸ್ ಸ್ಟ್ರಾಂಗ್ ಆಗಿದ್ದಾರೆ, ಧೈರ್ಯವಾಗಿ ನಿಲ್ತಿದ್ದಾರೆ. ವಾಂಡ್ಸ್ ಅವ್ರಿಗೆ ಬೇಕಾಗಿರುವಂತಹದ್ದು. ಓಕೆನಾ, ಗೆಲ್ಲೋ ಅಂತದ್ದು. ಓಕೆನಾ, ವಾಂಡ್ಸ್, ವಾರ್ಸ್, ಪೆಂಟಿಕಲ್ಸ್ ಪ್ರತಿಯೊಂದು ಬಂದಿದೆ ಇಲ್ಲಿ. ಓಕೆನಾ, ಹೊಸ ಐಡಿಯಾಸು, ಹೊಸ ಸ್ಟೆಪ್ಪು, ಹೊಸ ಆಲೋಚನೆ, ಏನಿದ್ರು ಲೈಫ್ ಮಾತ್ರ ಇನ್ನ ಬ್ಯೂಟಿಫುಲ್ ಆಗಿರುತ್ತೆ ನಿಮ್ದು ಅಂತಂದ್ಬಿಟ್ಟು ಇವತ್ತು ನಾನು ಇಲ್ಲಿ ಟ್ಯಾರೋಟ್ ಅಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ 4 of ವಾವ್, ಇಲ್ಲಿ ನೋಡಿ 4 of Pentacles ಇಲ್ಲಿ ರಿವರ್ಸ್ ಬಂದಿದೆ. ಮನಿ ಪ್ರಾಬ್ಲಮ್ ಏನೇ ಇದ್ರೂ ಅವ್ರಿಗೆ ಯಾರಿಗೆಲ್ಲ ಜವಾಬ್ದಾರಿಗಳಿಂದ ಅವರ ಕರ್ತವ್ಯನ ನಿರ್ವಹಿಸಿ, ಅವರ ಪೇರೆಂಟ್ಸ್ಗಾಗಿರ್ಬೋದು, ಅವ್ರನ್ನ ನಂಬಿರುವಂತವ್ರಿಗಾಗಿರ್ಬೋದು, ಅವರ ಫ್ರೆಂಡ್ಸ್ಗಾಗಿರ್ಬೋದು, ಅವರ ಊರಿಗಾಗಿರ್ಬೋದು. ಓಕೆನಾ, ಮನಿ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿ ಕ್ಲಿಯರ್ ಮಾಡ್ತಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅವರು ಕೆಲವೊಬ್ಬರಿಗೆ ದುಡ್ಡು ಕೊಡಬೇಕಾಗಿದೆ ಅಥವಾ ನಿಮಗೆ ಕೊಡಬೇಕಾಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅದನ್ನೆಲ್ಲ ತುಂಬಾ ಬೇಗನೆ ಕ್ಲಿಯರ್ ಮಾಡ್ತಾರೆ. 4 ವೀಕ್ಸ್ ಅಲ್ಲಿ ಅಥವಾ 4 ಡೇಸ್ ಅಲ್ಲಿ, 4 ಮಂತ್ಸ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ ಅಂತ ಇಲ್ಲಿ ಬಂದಿದೆ. ರಾಹು ಸ್ಥಿತಿ ಬದಲಾಗಿರೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಕಿಂಗ್ ಆಫ್ ಕಪ್ಸ್ ಬಂದು ಅವ್ರಿಗೆ ಯಾವ ಎಮೋಷನ್ ಕಪ್ ಬೇಕು ಅದನ್ನ ಮಾತ್ರ ಅವರು ಚೂಸ್ ಮಾಡ್ತಾರೆ. ಅವ್ರಿಗೆ ಪ್ರೀತಿ ಎಲ್ಲಿ ಸಿಗುತ್ತೆ, ನೆಮ್ಮದಿ ಎಲ್ಲಿ ಸಿಗುತ್ತೆ, ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ, ಅದನ್ನ ಮಾತ್ರ ಅವರು ಚೂಸ್ ಮಾಡ್ತಾರೆ ಅಂತ ಇಲ್ಲಿ ಬಂದಿದೆ. ಸೊ ಇಲ್ಲಿ ನೋಡಿ ಬ್ರಾಸ್ಲೆಟ್ಸ್ ಇದೆ. ಓಕೆನಾ, ಕೆಲವೊಂದು ಡಾಲರ್ಸ್ ಇದೆ, ಸ್ಟೋನ್ ಒಂದು ಹಾರ ರೀತಿ ಇದೆ, ಹಾರ್ಟ್ ಚಕ್ರ ಇಲ್ಲಿ ಬ್ರೈಟ್ ಆಗ್ತಿದೆ ಅಲ್ವಾ. ಸೊ ಅವರು ಈ ರೀತಿ ಕೆಲವೊಂದು ಸ್ಟೋನ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅಥವಾ ನೀವು ಅಂತದ್ರ ಬಗ್ಗೆ ತುಂಬಾ ಅಟ್ರಾಕ್ಟ್ ಆಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಹಾರ್ಟ್ ಚಕ್ರ ಕ್ಲಿಯರ್ ಆಗ್ತಿರೋದು ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಶೈನ್ ಆಗ್ತಿದೆ ಹಾರ್ಟ್. ಕಿಂಗ್ ಆಫ್ ಕಪ್ಸ್ ಅವ್ರಿಗೆ ಯಾವ ಒಂದು ಎಮೋಷನ್ ಬೇಕೋ ಅದನ್ನೇ ಚೂಸ್ ಮಾಡ್ತಾರೆ. ಓಕೆನಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಸೊ ನೈಟ್ ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ. ಸೆಲೆಬ್ರೇಷನ್ಸ್ ನಿಮ್ಮ ಲೈಫಲ್ಲಿ. ಓಕೆನಾ, ಒಂದು ಪ್ರೀತಿ, ಎಂಜಾಯ್ಮೆಂಟ್. ಹಾರ್ಸ್ ನೋಡಿ ಎಷ್ಟು ಹ್ಯಾಪಿ ಇದೆ, ವ್ಯಕ್ತಿ ನೋಡಿ ಎಷ್ಟು ಹ್ಯಾಪಿ ಇದೆ. ಈ ರೆಡ್ ಕಲರ್ನ ನೆಗೆಟಿವ್ ಅಂತ ಹೇಳ್ತೀವಿ. ನೆಗೆಟಿವಿಟಿಯಿಂದ ಹೊರಗಡೆ ಬಂದು ಪಾಸಿಟಿವಿಟಿ ಆಗಿ ಲೈಫಲ್ಲಿ ಎಂಜಾಯ್ ಮಾಡ್ತಿರೋ ಅಂಥದ್ದು ಆ ಕಾರ್ಡ್ಸ್. ಓಕೆನಾ, ನೈಟ್ ಆಫ್ ವಾಂಡ್ಸ್ ಅದೇ ಹೇಳುತ್ತೆ. ಅಂಡ್ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ. ಓಕೆನಾ, ಇಷ್ಟು ದಿನ ಇದ್ದಂತಹ ಒಂದು ನೆಗೆಟಿವ್ ನಿಮ್ಮ ಲೈಫಲ್ಲಿ ಇದ್ದಂತಹ ಬ್ಲ್ಯಾಕ್ ಕ್ಯಾಟ್, ನೆಗೆಟಿವ್ ಬ್ಲ್ಯಾಕ್ ಮ್ಯಾಜಿಕ್ ಏನಿತ್ತು ಅದು ರಿಮೂವ್ ಆಗುತ್ತೆ. ನಿಮ್ಮ ಕೈಯಾರೆ ನಿಮ್ಮ ಲೈಫ್ನ ನೀವು ಮ್ಯಾಜಿಕಲ್ ಆಗಿ ಇಲ್ಲಿ ಬದಲಾಯಿಸ್ಕೊಂಡಿದ್ದೀರಾ. ಓಕೆನಾ, ನೀವು ಖುಷಿ ಪಡ್ತಿದ್ದೀರಾ. ಇಲ್ಲಿ ಧ್ಯಾನ ಮಾಡ್ತಿದ್ದಾರೆ, ಇಲ್ಲಿ ಖುಷಿ ಪಡ್ತಿದ್ದಾರೆ, ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಇಲ್ಲಿ ಹೀಲ್ ಮಾಡ್ಕೊಂಡಿದ್ದಾರೆ ರಿಲೇಶನ್ಶಿಪ್ನ. ಇಲ್ಲಿ ತುಂಬಾ ಕ್ಯಾಂಡಲ್ಸ್ ಇದಾವೆ, ಇಲ್ಲಿ ಗೆದ್ದಿರುವಂತಹ ಹ್ಯಾಂಡ್ ಇದೆ ಇಲ್ಲಿ. ಓಕೆನಾ, ಇವರು ಆಲ್ರೆಡಿ ನೋಡಿ ಸ್ಟೋನ್ ಬ್ರಾಸ್ಲೈಟ್ಸ್ ನ ಹಾಕೊಂಡಿದ್ದಾರೆ ಅಲ್ವಾ. ನೋಡಿ ಈ ಕ್ಯಾಟ್ ಏನಿದೆ, ಈ ನೆಗೆಟಿವಿಟಿ ಏನಿದೆ, ಇದೆಲ್ಲ ಪೂರ್ತಿ ಕ್ಲಿಯರ್ ಆಗ್ತಿದೆ. ನಿಮ್ಮ ಅಮಾವಾಸ್ಯೆ ನಂತರ ನಿಮ್ಮ ಲವ್ ಸ್ಟೋರಿಯಲ್ಲಿ ಫುಲ್ ಟ್ವಿಸ್ಟ್ ಬಂದಿದೆ. ಓ ಮೈ ಗಾಡ್, ಏಸ್ ಆಫ್ ಕಪ್ಸ್. ಓಕೆನಾ, ತುಂಬಾ ಬೇಗನೆ ನಿಮ್ಮ ಎಮೋಷನ್ ಕಪ್ ನಿಮ್ಮ ಕೈಯಲ್ಲಿ ವಿನ್ ಮಾಡ್ಕೊಳ್ತೀರಾ. ಡಬ್ಲ್ಯೂ ಇದೆ, ವಿನ್ ಮಾಡ್ಕೊಳ್ತೀರಾ ಇಲ್ಲಿ.
ಓಕೆನಾ. ಇಲ್ಲೊಂದು ಬರ್ಡ್ ಇದೆ, ಪ್ಲಸ್ ಪಾಯಿಂಟ್ ಕೊಡ್ತಿದೆ ಕಪ್ಗೆ. ಇಲ್ಲಿ ಕಪ್ಸ್ ಇಂದ ವಾಟರ್ ಬರ್ತಿದೆ. ವಾಟರ್ ಅಂದ್ರೆ ಎಮೋಷನ್ಸ್ ಅಂತ ಹೇಳ್ತೀವಿ. ಸಮುದ್ರದಲ್ಲಿ ಎಷ್ಟು ವಾಟರ್ ಇದೆಯೋ ಅಷ್ಟು ಎಮೋಷನ್ ನಿಮ್ದು ಆಗುತ್ತೆ. ಓಕೆನಾ. ಈ ಕಪ್ಪಲ್ಲಿ ಇದ್ದಂತಹ ವಾಟರ್ ಎಮೋಷನ್ ಕಪ್ಪಲ್ಲೇ ಇರೋದಿಲ್ಲ, ಕಪ್ಪಿಂದ ಹೊರಗಡೆ ಬಂದು ವಾಟರ್ಗೆ ಮಿಕ್ಸ್ ಆಗ್ತಿದೆ. ಯೂನಿವರ್ಸಲ್ ಲವ್ ಆಗುತ್ತೆ ನಿಮ್ದು. ಲೈಫ್ ಲಾಂಗ್ ನೀವು ಚೆನ್ನಾಗಿರ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಹಾಗೆ ಇಲ್ಲಿ ನೋಡಿ ಲೋಟಸ್ ಇದಾವೆ ಅಲ್ವಾ, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ರೀಡಿಂಗ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಈಗ ತುಂಬಾ ಬದಲಾಗಿದೆ, ನಿಮ್ಮ ಕಡೆ ಬರೋ ಚಾನ್ಸಸ್ ತುಂಬಾ ಗೊತ್ತಾಗಿದೆ ನಿಮ್ಗೆ. ಅವರು ಇವರು ಕಾಲ್ ಮಾಡಿ ಹೇಳಿರ್ಬೋದು ಅವರು ಬದಲಾಗ್ತಿರೋಂಥದ್ದು, ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇರೋವಂಥದ್ದು, ಅಥವಾ ಯೂನಿವರ್ಸಲ್ ಏಂಜಲ್ ನಂಬರ್ 1111 ನಿಮ್ಗೆ ಕಾಣಿಸಿರ್ಬೋದು. ಓಕೆನಾ, ಬದಲಾಗ್ತಿದೆ ಜೀವನ ಅಂತ ಹೇಳೋದಕ್ಕೆ. ಸೊ ಎಲ್ಲರೂ 1111 ಥ್ಯಾಂಕ್ ಯು ಯೂನಿವರ್ಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ, ಸೆಂಡ್ ಮಾಡಿ. ಬೇಗ ಈ ಎನರ್ಜಿಗೆ ಕನೆಕ್ಟ್ ಆಗ್ಬೋದು ನೀವು. ಓಕೆನಾ. ಅವರ ಮನಸ್ಸಲ್ಲಿ ಬದಲಾಗಿದೆ, ನೀವು ಯಾರು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ ಇದನ್ನ, ಅವರ ಮನಸ್ಸಲ್ಲಿ ಒಂದು ಬದಲಾವಣೆ ಬಂದಿದೆ ಅನ್ನೋದು ಮಾತ್ರ 100% ಆಗಿರುತ್ತೆ. ಓಕೆನಾ. ಸೊ ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಸಡನ್ ಆಗಿ ಈ ವಿಡಿಯೋ ಏನೋ ಟೈಮ್ ವೇಸ್ಟ್ ಮಾಡ್ಕೊಂಡು ನೋಡಿಲ್ಲ, ನೀವು ಅಬ್ಸರ್ವ್ ಮಾಡಿ. ಓಕೆನಾ. ನಿಮ್ಗೆ ಯಾವುದೋ ಒಂದು ಕಾಲೋ ಮೆಸೇಜೋ, ಒಬ್ಬರಿಂದ ಒಂದು ಇನ್ಫಾರ್ಮೇಷನು, ಒಂದು ಮೂವಿ ನೀವೇನಾದರೂ ನೋಡಿ ಓಕೆನಾ, ನೀವು ಮೋಟಿವೇಟ್ ಆಗ್ತೀರಾ, ನಿಮಗೆ ಪಾಸಿಟಿವಿಟಿ ಬರ್ತಿದೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಅನ್ಕೊಳ್ತಿರೋ ಹಾಗೆ ಕಂಫರ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಟ್ಯಾರೋಟಲ್ಲಿ ನೋಡ್ತಾ ಇದ್ದೀನಿ. ಓಕೆ. ಸೊ ಎಲ್ಲರೂ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಓಕೆನಾ. ಸೊ ನಿಮಗೆ ಜನರಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ತಿದ್ದೀರಾ. ತುಂಬಾ ಚೆನ್ನಾಗಿ ಬಂದಿದ್ದಾವೆ ಕಾರ್ಡ್ಸು. ನಿಮ್ಮ ಪರ್ಸನ್ನ ಭಾವನೆಗಳು ತುಂಬಾನೇ ಬದಲಾಗಿದ್ದಾವೆ ಫ್ರೆಂಡ್ಸ್ ಈಗ. ಓಕೆನಾ. ಇದೇ ಬದಲಾವಣೆಯಲ್ಲಿ ನೀವು ಪಾಸಿಟಿವ್ ಆಗಿ ಮಾತಾಡಿ ನಿಮ್ಮ ರಿಲೇಶನ್ಶಿಪ್ನ ತುಂಬ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.